ನಾವುಗಳು ಕೂಡ ಅಷ್ಟೇ, ಬಿರಿಯಾನಿ 500 ರೂಪಾಯಿ ಕ್ವಾರ್ಟರ್ ಬಾಟ್ಲು, ಹೀಗೆ ನಮ್ಮನ್ನು ನಾವು ಮಾರ್ಕೊಂಡು ನಮ್ಮ ತಪ್ಪನ್ನು ನಾವು ಸರಿ ಮಾಡಿಕೊಳ್ಳೋದಿದ್ದರೆ ಹೇಗೆ? ಆಯಿತು, ಇದೆಲ್ಲ ಚರ್ಚೆಗಳಾಗತ್ತೆ. ಇದು ಹೆಂಗೆ ಸರ್ ಆಗಿದ್ರೆ ಇವತ್ತು ಅನುಮೋದನೆ ಆಯಿತು, ನಾಳೆ ಲೋಕಸಭೆಯಲ್ಲಿ ಮಂಡನೆ ಆಗ್ಬೋದು, ಲೋಕಸಭೆಯಲ್ಲಿ ಗೆಲ್ಬೋದು, ರಾಜ್ಯಸಭೆಯಲ್ಲಿ ಸ್ವಲ್ಪ ಕಡಿಮೆ ಇದೆ, ಸ್ವಲ್ಪ ದಿನಗಳ ನಂತರ ಗೆಲ್ಬೋದು. ಆಯಿತಾ, ಆಗೋಗ್ಬಿಡುತ್ತಾ? ರಾಷ್ಟ್ರಪತಿ ಅಂಕಿತ ಹಾಕಿದ್ರೆ ಆಯಿತಾ? ನೋ, ಹಂಗಾಗಲ್ಲ. ಒನ್ ನೇಷನ್ ಒನ್ ಎಲೆಕ್ಷನ್ ಸವಾಲುಗಳಿದೆ. ಒನ್ ನೇಷನ್ ಒನ್ ಎಲೆಕ್ಷನ್ಗಾಗಿ ಹೊಸ ಕಾನೂನು ರೂಪಿಸಬೇಕಾಗತ್ತೆ. ಶಾಸನ ಸಭೆಗಳ ಬಹುಮತಕ್ಕಿಂತ ಜನರ ವಿಶ್ವಾಸ ಗಳಿಸೋದು ಮುಖ್ಯವಾಗತ್ತೆ. ಪಂಡೆದ್ದಿರುವಂಥ ವಿಪಕ್ಷಗಳನ್ನು ಒಟ್ಟಿಗೆ ಕರೆದೊಯ್ಯೋದು ದೊಡ್ಡ ಸವಾಲಾಗತ್ತೆ. ಆಮೇಲೆ 272 ಇದ್ದರೆ ಅಧಿಕಾರಕ್ಕೆ ಬರ್ತೀವಿ, 295 ಇದೆ BJPಗೆ. ಹಂಗಲ್ಲ. ಇದು ಪಾಸಾಗಬೇಕು ಅಂತಂದರೆ 3/2 ಅಂದರೆ 542 ಸದಸ್ಯ ಬಲದ ಲೋಕಸಭೆಯಲ್ಲಿ 362 ಜನ ಓಟ್ ಹಾಕಬೇಕು. ಸಂಸತ್ನ 3/2 ಬಹುಮತ ಬೇಕು. ನಿಮ್ಗೆ ಗೊತ್ತಿರಬಹುದು, ನರೇಂದ್ರ ಮೋದಿ ಪದೇ ಹೇಳ್ತಾರೆ, ಇಸ್ ಬಾರ್ 400 ಪಾರ್, ಇಸ್ ಬಾರ್ 400 ಪಾರ್. ನಾಳೆ ಫಾರ್ ಎಕ್ಸಾಂಪಲ್ ಕೇಳಿ, ಇವ್ರದ್ದೊಂದು BJP ದೊಡ್ಡ ಒಂದು ಎಜೆಂಡಾ ಇದೆಯಲ್ಲ, ಏನೋ ಹಿಂದೂ ರಾಷ್ಟ್ರ ಮಾಡ್ತೀವಿ, 363 ಬೇಕಾಗುತ್ತೆ. ಆಯಿತಾ? ಅಂದರೆ ಲೋಕಸಭೆಯಲ್ಲಿ 67% ಸದಸ್ಯರ ಬೆಂಬಲ ಬೇಕು, 51% ಅಲ್ಲ. ಅಧಿಕಾರಕ್ಕೆ ಬರಲಿಕ್ಕೆ ಎಷ್ಟು? 51% ಸಾಕು. 542 ಅರ್ಧ ಎಷ್ಟು? ಇನ್ನು 272 ಬಂದರೆ ನಿಮಗೆ. ಕರ್ನಾಟಕದಲ್ಲಿ 224 ಅರ್ಧ ಎಷ್ಟು? 112, 113 ಬಂದರೆ ನಿಮಗೆ. ಹಂಗಾಗಲ್ಲ. 3/2 ಅಂದರೆ 362 ಜನ ಓಟ್ ಹಾಕಬೇಕು. ಎಷ್ಟಿದೆ? ಮೋದಿ ನೇತೃತ್ವದ NDA ಸಂಖ್ಯಾಬಲ 61%. 61%. ಬೇಕಿರೋದೆಷ್ಟು? 6%, 5%. ಉಳಿದ 5% ಸಂಖ್ಯಾಬಲವನ್ನು BJP ಗಿಟ್ಟಿಸ್ಕೊಳ್ಳುತ್ತೆ. ಏನು ಪ್ರಾಬ್ಲಮ್ ಇಲ್ಲ, ಇದೇನು ದೊಡ್ಡ ಏನು ಸಂಕಷ್ಟ ತರುವಂಥದ್ದೇನಲ್ಲ. ಜನ ಅಲ್ಲಿರೋರು ಕೊಡ್ತಾರೆ. ಮೋದಿಗೆ ಲೋಕಸಭೆಯ ಸಂಖ್ಯಾಬಲ ಸಮಸ್ಯೆ ಅಲ್ಲವೇ ಅಲ್ಲ. ರಾಜ್ಯಸಭೆಯಲ್ಲೂ 62% ಬಹುಮತ ಬೇಕಿದೆ. ಅಂದರೆ 156 ಬರಬೇಕು. ಅಲ್ಲಿ 113 ಇದೆ. ಇಲ್ಲಿ ರಾಜ್ಯಸಭೆಯಲ್ಲಿ ಅಲ್ಲಿ 156 ಬರಬೇಕಾಗುತ್ತೆ. 250ರಲ್ಲಿ. ಲೋಕಸಭೆಯಲ್ಲಿ 295 ಇದೆ BJPಗೆ, 362 ಬರಬೇಕು. ಬರೋದೇನು ಕಷ್ಟ ಅಲ್ಲ, ಮಾಡ್ಕೋತಾರೆ ಅವರು. ರಾಜ್ಯಸಭೆಯಲ್ಲಿ ಸ್ವಲ್ಪ ಕಷ್ಟ ಇದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯಸಭೆಯಲ್ಲಿ NDA ಸಂಖ್ಯಾಬಲ ಕೇವಲ 38 ಇದೆ, ಅದು 67 ಆಗಬೇಕು. ಅಷ್ಟೇ ಅಲ್ಲ. ಆಯಿತು, ಅದೆಲ್ಲ ಮಾಡ್ಕೊಂಬಿಟ್ರಪ್ಪ ನರೇಂದ್ರ ಮೋದಿಯವರು ಮಾತಾಡಿ. ಹಂಗಾಗಲ್ಲ. ಇಡೀ ದೇಶದ ಅರ್ಧದಷ್ಟು ರಾಜ್ಯಗಳು ಅಂದರೆ 15 ರಾಜ್ಯಗಳು ಇದಕ್ಕೆ ಒಪ್ಪಿಗೆ ಕೊಡಬೇಕು. ಅಂದರೆ ಕನಿಷ್ಠ 14 ರಾಜ್ಯಗಳ ಅನುಮೋದನೆ ಬೇಕಾಗತ್ತೆ. ಓಕೆ, ಸಿಗತ್ತಾ ಇಲ್ವಾ? ಕಷ್ಟ ಇದೆ. ಯಾಕೆ? ಸದ್ಯ 10 ರಾಜ್ಯಗಳಲ್ಲಿ ಮಾತ್ರವೇ BJPಯವರು ಅಧಿಕಾರದಲ್ಲಿದ್ದಾರೆ. ಇನ್ನು 4 ರಾಜ್ಯಗಳಲ್ಲಿ ಸಿಕ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್. ಓಕೆ, ಈ ನಡುವೆ ಇದು ಸರಿ ಇಲ್ಲ ರೀ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳೇ ಬಿಟ್ರು. ಕೇಳಿಸ್ಕೊಳ್ಳಿ. और आजकल इन्होंने एक और जुमला शुरू किया है, कहते हैं 1 नेशन 1 इलेक्शन। मैं आपसे पूछना चाहता हूं, नेता काबू नहीं आते किसी के, कब काबू आते हैं नेता? चुनाव में काबू आते हैं। जब चुनाव होता है तब नेताजी आपके सामने हाथ जोड़ के आते हैं, आपके घर का दरवाजा खटखटाते हैं, आपसे बड़ी मीठी मीठी बातें करते हैं। जो आप कहते हो सब चांद मांगोगे, चांद भी देंगे नेताजी। चुनाव में काबू आते हैं नेता। कभी विधानसभा चुनाव होता है, कभी लोकसभा चुनाव होता है, कभी पंचायत चुनाव होता है, कभी नगर निगम का चुनाव होता है। अब ये नेताओं ने, BJP वालों ने मिलकर ठान ली, बोले यार रोज रोज की पचड़ा खत्म करो, 5 साल में अब एक ही चुनाव होगा। सारे चुनाव कहते हैं एक साथ होंगे, सारे चुनाव एक साथ कराएंगे, 4.5 साल घूमेंगे, ऐश करेंगे पूरी दुनिया में। पेरिस जाएंगे, टोक्यो जाएंगे, लंदन जाएंगे, अमेरिका जाएंगे, कनाडा जाएंगे, सिंगापुर जाएंगे, ऐश करेंगे 4.5 साल। और फिर 4.5 साल बाद आके आपके गैस के सिलेंडर के 200 रुपए कम कर देंगे और कहेंगे वोट दे दो। ವ್ಯಾಲಿಡ್ ಪಾಯಿಂಟ್. ಈಗ ಲೋಕಸಭಾ ಚುನಾವಣೆ ಟೈಮಲ್ಲಿ ಬರ್ತಾರೆ ರಾಜಕಾರಣಿಗಳು. ಆಗ ನಾವೇನು ಹೇಳ್ತೀವಿ, ರೋಡ್ ಆಗಿಲ್ಲ ಸರ್, ಮಾಡಿ ಇಲ್ಲಾಂದರೆ ಅವರೇ ಪ್ಲ್ಯಾನ್ ಮಾಡ್ಕೋತಾರೆ, ಎಲೆಕ್ಷನ್ ಇದೆಯಪ್ಪ ಬೇಗ ಮಾಡಿಸ್ಬಿಟ್ರಪ್ಪ ಅಂತೇಳಿ ಮಾಡಿಸ್ಬಿಡ್ತಾರೆ. ಆ ಟೈಮಲ್ಲಿ ಒಂದು ಕುಕ್ಕರ್ ಬರುತ್ತೆ, ಈ ಟೈಮಲ್ಲಿ ಒಂದು ಕುಕ್ಕರ್ ಬರುತ್ತೆ. ವಿಧಾನಸಭಾ ಚುನಾವಣೆ ಮತ್ತೊಂದು.
ಗ್ರಾಮ ಪಂಚಾಯತಿಯಾಗ ಮತ್ತೊಂದು, ತಾಲೂಕು ಪಂಚಾಯತಿಯಾದಾಗ ಇನ್ನೊಂದು ಸಲ ಬರ್ತಾರೆ, ಜಿಲ್ಲಾ ಪಂಚಾಯತಿಯಾದ ಮತ್ತೊಂದು, ನಗರಸಭೆ ಆದಾಗ ಮತ್ತೊಂದು, ಪಟ್ಟಣ ಪಂಚಾಯತಿಯಾಗ ಬಂತು, ಅಷ್ಟು ಸಲ ಬರ್ತಾರಲ್ವಾ, ನಮಗೆ ಸಿಗ್ತಾರಲ್ವಾ ಪ್ರಾಬ್ಲಮ್ ಕ್ಲಿಯರ್ ಮಾಡೋದಕ್ಕೆ. ಇದು ಒಂದು. ಇನ್ನೊಂದು ಕಡೆ ನಿಜವಾಗಿ ನಾವು ನಿಯತ್ತಿನ ಮನುಷ್ಯರಾದರೆ, ದುಡ್ಡು ಗಿಡ್ಡೆ ಏನು ಬೇಡ ರೀ, ನಮ್ಗೆ ದೇಶ ಇಂಪಾರ್ಟೆಂಟ್, ಸಮಾಜ ಇಂಪಾರ್ಟೆಂಟ್ ಅಂತಂದರೆ ಏಕ ದೇಶ ಏಕ ಚುನಾವಣೆ ಬೆಸ್ಟ್. ಆದರೆ ನಮ್ಮವರಲ್ಲಿ ನಾವುಗಳು ಕೂಡ ಅಷ್ಟೇ, ಬಿರಿಯಾನಿ 500 ರೂಪಾಯಿ ಕ್ವಾರ್ಟರ್ ಬಾಟ್ಲು, ಹೀಗೆ ನಮ್ಮನ್ನು ನಾವು ಮಾರ್ಕೊಂಡು ನಮ್ಮ ತಪ್ಪನ್ನು ನಾವು ಸರಿ ಮಾಡಿಕೊಳ್ಳೋದಿದ್ದರೆ ಹೇಗೆ? ಆಯಿತು, ಇದೆಲ್ಲ ಚರ್ಚೆಗಳಾಗತ್ತೆ. ಇದು ಹೆಂಗೆ ಸರ್ ಆಗಿದ್ರೆ ಇವತ್ತು ಅನುಮೋದನೆ ಆಯಿತು, ನಾಳೆ ಲೋಕಸಭೆಯಲ್ಲಿ ಮಂಡನೆ ಆಗ್ಬೋದು, ಲೋಕಸಭೆಯಲ್ಲಿ ಗೆಲ್ಬೋದು, ರಾಜ್ಯಸಭೆಯಲ್ಲಿ ಸ್ವಲ್ಪ ಕಡಿಮೆ ಇದೆ, ಸ್ವಲ್ಪ ದಿನಗಳ ನಂತರ ಗೆಲ್ಬೋದು. ಆಯಿತಾ, ಆಗೋಗ್ಬಿಡುತ್ತಾ? ರಾಷ್ಟ್ರಪತಿ ಅಂಕಿತ ಹಾಕಿದ್ರೆ ಆಯಿತಾ? ನೋ, ಹಂಗಾಗಲ್ಲ. ಒನ್ ನೇಷನ್ ಒನ್ ಎಲೆಕ್ಷನ್ ಸವಾಲುಗಳಿದೆ. ಒನ್ ನೇಷನ್ ಒನ್ ಎಲೆಕ್ಷನ್ಗಾಗಿ ಹೊಸ ಕಾನೂನು ರೂಪಿಸಬೇಕಾಗತ್ತೆ. ಶಾಸನ ಸಭೆಗಳ ಬಹುಮತಕ್ಕಿಂತ ಜನರ ವಿಶ್ವಾಸ ಗಳಿಸೋದು ಮುಖ್ಯವಾಗತ್ತೆ. ಪಂಡೆದ್ದಿರುವಂಥ ವಿಪಕ್ಷಗಳನ್ನು ಒಟ್ಟಿಗೆ ಕರೆದೊಯ್ಯೋದು ದೊಡ್ಡ ಸವಾಲಾಗತ್ತೆ. ಆಮೇಲೆ 272 ಇದ್ದರೆ ಅಧಿಕಾರಕ್ಕೆ ಬರ್ತೀವಿ, 295 ಇದೆ BJPಗೆ. ಹಂಗಲ್ಲ. ಇದು ಪಾಸಾಗಬೇಕು ಅಂತಂದರೆ 3/2 ಅಂದರೆ 542 ಸದಸ್ಯ ಬಲದ ಲೋಕಸಭೆಯಲ್ಲಿ 362 ಜನ ಓಟ್ ಹಾಕಬೇಕು. ಸಂಸತ್ನ 3/2 ಬಹುಮತ ಬೇಕು. ನಿಮ್ಗೆ ಗೊತ್ತಿರಬಹುದು, ನರೇಂದ್ರ ಮೋದಿ ಪದೇ ಹೇಳ್ತಾರೆ, ಇಸ್ ಬಾರ್ 400 ಪಾರ್, ಇಸ್ ಬಾರ್ 400 ಪಾರ್. ನಾಳೆ ಫಾರ್ ಎಕ್ಸಾಂಪಲ್ ಕೇಳಿ, ಇವ್ರದ್ದೊಂದು BJP ದೊಡ್ಡ ಒಂದು ಎಜೆಂಡಾ ಇದೆಯಲ್ಲ, ಏನೋ ಹಿಂದೂ ರಾಷ್ಟ್ರ ಮಾಡ್ತೀವಿ, 363 ಬೇಕಾಗುತ್ತೆ. ಆಯಿತಾ? ಅಂದರೆ ಲೋಕಸಭೆಯಲ್ಲಿ 67% ಸದಸ್ಯರ ಬೆಂಬಲ ಬೇಕು, 51% ಅಲ್ಲ. ಅಧಿಕಾರಕ್ಕೆ ಬರಲಿಕ್ಕೆ ಎಷ್ಟು? 51% ಸಾಕು. 542 ಅರ್ಧ ಎಷ್ಟು? ಇನ್ನು 272 ಬಂದರೆ ನಿಮಗೆ. ಕರ್ನಾಟಕದಲ್ಲಿ 224 ಅರ್ಧ ಎಷ್ಟು? 112, 113 ಬಂದರೆ ನಿಮಗೆ. ಹಂಗಾಗಲ್ಲ. 3/2 ಅಂದರೆ 362 ಜನ ಓಟ್ ಹಾಕಬೇಕು. ಎಷ್ಟಿದೆ? ಮೋದಿ ನೇತೃತ್ವದ NDA ಸಂಖ್ಯಾಬಲ 61%. 61%. ಬೇಕಿರೋದೆಷ್ಟು? 6%, 5%. ಉಳಿದ 5% ಸಂಖ್ಯಾಬಲವನ್ನು BJP ಗಿಟ್ಟಿಸ್ಕೊಳ್ಳುತ್ತೆ. ಏನು ಪ್ರಾಬ್ಲಮ್ ಇಲ್ಲ, ಇದೇನು ದೊಡ್ಡ ಏನು ಸಂಕಷ್ಟ ತರುವಂಥದ್ದೇನಲ್ಲ, ಜನ ಅಲ್ಲಿರೋರು ಕೊಡ್ತಾರೆ. ಮೋದಿಗೆ ಲೋಕಸಭೆಯ ಸಂಖ್ಯಾಬಲ ಸಮಸ್ಯೆ ಅಲ್ಲವೇ ಅಲ್ಲ. ರಾಜ್ಯಸಭೆಯಲ್ಲೂ 62% ಬಹುಮತ ಬೇಕಿದೆ. ಅಂದರೆ 156 ಬರಬೇಕು. ಅಲ್ಲಿ 113 ಇದೆ. ಇಲ್ಲಿ ರಾಜ್ಯಸಭೆಯಲ್ಲಿ ಅಲ್ಲಿ 156 ಬರಬೇಕಾಗುತ್ತೆ. 250ರಲ್ಲಿ. ಲೋಕಸಭೆಯಲ್ಲಿ 295 ಇದೆ BJPಗೆ, 362 ಬರಬೇಕು. ಬರೋದೇನು ಕಷ್ಟ ಅಲ್ಲ, ಮಾಡ್ಕೋತಾರೆ ಅವರು. ರಾಜ್ಯಸಭೆಯಲ್ಲಿ ಸ್ವಲ್ಪ ಕಷ್ಟ ಇದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯಸಭೆಯಲ್ಲಿ NDA ಸಂಖ್ಯಾಬಲ ಕೇವಲ 38 ಇದೆ, ಅದು 67 ಆಗಬೇಕು. ಅಷ್ಟೇ ಅಲ್ಲ, ಆಯಿತು ಅದೆಲ್ಲ ಮಾಡ್ಕೊಂಬಿಟ್ರಪ್ಪ ನರೇಂದ್ರ ಮೋದಿಯವರು ಮಾತಾಡಿ. ಹಂಗಾಗಲ್ಲ. ಇಡೀ ದೇಶದ ಅರ್ಧದಷ್ಟು ರಾಜ್ಯಗಳು ಅಂದರೆ 15 ರಾಜ್ಯಗಳು ಇದಕ್ಕೆ ಒಪ್ಪಿಗೆ ಕೊಡಬೇಕು. ಅಂದರೆ ಕನಿಷ್ಠ 14 ರಾಜ್ಯಗಳ ಅನುಮೋದನೆ ಬೇಕಾಗತ್ತೆ. ಓಕೆ, ಸಿಗತ್ತಾ ಇಲ್ವಾ? ಕಷ್ಟ ಇದೆ. ಯಾಕೆ? ಸದ್ಯ 10 ರಾಜ್ಯಗಳಲ್ಲಿ ಮಾತ್ರವೇ BJPಯವರು ಅಧಿಕಾರದಲ್ಲಿದ್ದಾರೆ. ಇನ್ನು 4 ರಾಜ್ಯಗಳಲ್ಲಿ ಸಿಕ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್. ಓಕೆ, ಈ ನಡುವೆ ಇದು ಸರಿ ಇಲ್ಲ ರೀ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳೇ ಬಿಟ್ರು. ಕೇಳಿಸ್ಕೊಳ್ಳಿ. और आजकल इन्होंने एक और जुमला शुरू किया है, कहते हैं 1 नेशन 1 इलेक्शन। मैं आपसे पूछना चाहता हूं, नेता काबू नहीं आते किसी के, कब काबू आते हैं नेता? चुनाव में काबू आते हैं। जब चुनाव होता है तब नेताजी आपके सामने हाथ जोड़ के आते हैं, आपके घर का दरवाजा खटखटाते हैं, आपसे बड़ी मीठी मीठी बातें करते हैं। जो आप कहते हो सब चांद मांगोगे, चांद भी देंगे नेताजी। चुनाव में काबू आते हैं नेता। कभी विधानसभा चुनाव होता है, कभी लोकसभा चुनाव होता है, कभी पंचायत चुनाव होता है, कभी नगर निगम का चुनाव होता है। अब ये नेताओं ने, BJP वालों ने मिलकर ठान ली, बोले यार रोज रोज की पचड़ा खत्म करो, 5 साल में अब एक ही चुनाव होगा। सारे चुनाव कहते हैं एक साथ होंगे, सारे चुनाव एक साथ कराएंगे, 4.5 साल घूमेंगे, ऐश करेंगे पूरी दुनिया में। पेरिस जाएंगे, टोक्यो जाएंगे, लंदन जाएंगे, अमेरिका जाएंगे, कनाडा जाएंगे, सिंगापुर जाएंगे, ऐश करेंगे 4.5 साल। और फिर 4.5 साल बाद आके
आपके गैस के सिलेंडर के 200 रुपए कम कर देंगे और कहेंगे वोट दे दो। ವ್ಯಾಲಿಡ್ ಪಾಯಿಂಟಾ? ವ್ಯಾಲಿಡ್ ಪಾಯಿಂಟ್. ಈಗ ಲೋಕಸಭಾ ಚುನಾವಣೆ ಟೈಮಲ್ಲಿ ಬರ್ತಾರೆ ರಾಜಕಾರಣಿಗಳು. ಆಗ ನಾವೇನು ಹೇಳ್ತೀವಿ, ರೋಡ್ ಆಗಿಲ್ಲ ಸರ್, ಮಾಡಿ ಇಲ್ಲಾಂದರೆ ಅವರೇ ಪ್ಲ್ಯಾನ್ ಮಾಡ್ಕೋತಾರೆ, ಎಲೆಕ್ಷನ್ ಇದೆಯಪ್ಪ ಬೇಗ ಮಾಡಿಸ್ಬಿಟ್ರಪ್ಪ ಅಂತೇಳಿ ಮಾಡಿಸ್ಬಿಡ್ತಾರೆ. ಆ ಟೈಮಲ್ಲಿ ಒಂದು ಕುಕ್ಕರ್ ಬರುತ್ತೆ, ಈ ಟೈಮಲ್ಲಿ ಒಂದು ಕುಕ್ಕರ್ ಬರುತ್ತೆ. ವಿಧಾನಸಭಾ ಚುನಾವಣೆ ಮತ್ತೊಂದು, ಗ್ರಾಮ ಪಂಚಾಯತಿಯಾಗ ಮತ್ತೊಂದು, ತಾಲೂಕು ಪಂಚಾಯತಿಯಾದಾಗ ಇನ್ನೊಂದು ಸಲ ಬರ್ತಾರೆ, ಜಿಲ್ಲಾ ಪಂಚಾಯತಿಯಾದ ಮತ್ತೊಂದು, ನಗರಸಭೆ ಆದಾಗ ಮತ್ತೊಂದು, ಪಟ್ಟಣ ಪಂಚಾಯತಿಯಾಗ ಮತ್ತೊಂದು, ಅಷ್ಟು ಸಲ ಬರ್ತಾರಲ್ವಾ, ನಮಗೆ ಸಿಗ್ತಾರಲ್ವಾ ಪ್ರಾಬ್ಲಮ್ ಕ್ಲಿಯರ್ ಮಾಡೋದಕ್ಕೆ. ಇದು ಒಂದು. ಇನ್ನೊಂದು ಕಡೆ ನಿಜವಾಗಿ ನಾವು ನಿಯತ್ತಿನ ಮನುಷ್ಯರಾದರೆ, ದುಡ್ಡು ಗಿಡ್ಡೆ ಏನು ಬೇಡ ರೀ, ನಮ್ಗೆ ದೇಶ ಇಂಪಾರ್ಟೆಂಟ್, ಸಮಾಜ ಇಂಪಾರ್ಟೆಂಟ್ ಅಂತಂದರೆ ಏಕ ದೇಶ ಏಕ ಚುನಾವಣೆ ಬೆಸ್ಟ್. ಆದರೆ ನಮ್ಮವರಲ್ಲಿ